ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಅದಿತಿ ಅಂತೂ ಸೂಪರ್ ಆಗಿದ್ದಾರೆ. ಈ ರೆಸಿಪಿ ಐಲಿ ರಿಕ್ವೆಸ್ಟೆಡ್ ರೆಸಿಪಿ. ಇನ್ಸ್ಟಾಗ್ರಾಮಲ್ಲಿ ನಾನು ಅದಿತಿಗೆ ಮಾಡಿಕೊಟ್ಟಾಗ ಸ್ಟೋರಿ ಹಾಕಿದ್ದಾಗ ತುಂಬ ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಪರ್ಸ್ನಲ್ ಆಗಿ DM ಸಹ ಬಂದಿತ್ತು, ರೆಸಿಪಿನ ಶೇರ್ ಮಾಡಿ ಅಂತ. ಇದು ಅದಿತಿಸ್ ಫೇವ್ರೆಟ್ ಕಟ್ಲೆಟ್. ಅದಿತಿಗೆ ಊಟ ಮಾಡ್ತಿಲ್ಲ, ಬೋರ್ ಆಗಿದೆ ಊಟ ಅಂತ ಅಂದಾಗ ಈ ಕಟ್ಲೆಟ್ನ ನಾನು ಅದಿತಿಗೆ ಮಾಡಿಕೊಡ್ತೀನಿ. ಇದಕ್ಕೆ ಏನೇನೆಲ್ಲ ಬೇಕು, ಹೇಗೆ ಈ ಕಟ್ಲೆಟ್ನ 5 ಮಿನಿಟ್ಸಲ್ಲಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋದು ಅವಲಕ್ಕಿ. ಪೇಪರ್ ಅವಲಕ್ಕಿನೂ ಸಹ ತೊಗೋಬೋದು, ನಾವು ಗಟ್ಟಿ ಅವಲಕ್ಕಿನೂ ತೊಗೋಬೋದು. ಪೇಪರ್ ಅವಲಕ್ಕಿನ ತೊಗೊಂಡ್ರೆ ಜಸ್ಟ್ ಮಾಡೋದಕ್ಕಿಂತ 5 ನಿಮಿಷ ಮುಂಚೆ ನಾವು ಇದನ್ನು ನೀರು ಹಾಕಿ ನೆನೆಸ್ಕೊಳ್ಬೇಕಾಗತ್ತೆ. ಅದೇ ನಾವು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀವಿ ಅಂತಂದರೆ 10 ಮಿನಿಟ್ಸ್ ನಾವು ಅವಲಕ್ಕಿನ ನೆನೆಸ್ಕೊಳ್ಬೇಕು. ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಈ ಕಟ್ಲೆಟ್ಗೆ ನಾನು ತೊಗೊಂಡಿರೋದು 1/2 ಬೌಲಷ್ಟು ಪೇಪರ್ ಅವಲಕ್ಕಿ. ಅದನ್ನು ನಾನು ನೀರು ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ. ತುಂಬ ನೀರೇನು ಬೇಡ ಪೇಪರ್ ಅವಲಕ್ಕಿನ ನೆನೆಸೋದಕ್ಕೆ. ಜಸ್ಟು ಎಲ್ಲನೂ ಮುಳುಗುವಷ್ಟು ನೀರು ಹಾಕ್ಕೊಂಡು 5 ಮಿನಿಟ್ಸ್ ಅಷ್ಟು ನಾವು ಸೋಕ್ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಅವಲಕ್ಕಿ ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದರಲ್ಲಿ ರಿಚ್ ಇನ್ ಫೈಬರ್ ಮತ್ತು ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ ಆ್ಯಂಡ್ ಕಾರ್ಬೋಹೈಡ್ರೇಟ್ ಸಹ ಚೆನ್ನಾಗಿರೋದ್ರಿಂದ ಮಕ್ಕಳ ಗ್ರೋತ್ಗೆ ಇದು ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಹೆಲ್ದಿ ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ಬಾಯ್ಲ್ಡ್ ಪೊಟ್ಯಾಟೋನ ನಾವು ತೊಗೊಳ್ಬೇಕಾಗತ್ತೆ. ನಾನು ಇದರಲ್ಲಿ ಒಂದು ಮೀಡಿಯಮ್ ಗಾತ್ರದಷ್ಟು ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತೀನಿ. ನನ್ನ ಎಲ್ಲ ವೀಡಿಯೋಸಲ್ಲೂ ನೀವು ನೋಡ್ತಿರಬಹುದು ನಾನು ಯೂಸ್ ಮಾಡೋದೇ ಪಿಂಕ್ ಸಾಲ್ಟು. ಅದಾದಮೇಲೆ ಟೇಸ್ಟ್ಗೆ ಗರಂ ಮಸಾಲ. ಜಾಸ್ತಿ ಗರಂ ಮಸಾಲ ನಾವೇನು ಹಾಕೋದಿಲ್ಲ, ಜಸ್ಟ್ ಟೇಸ್ಟ್ಗೆ ಗರಂ ಮಸಾಲ ಹಾಕ್ಬೋದು ಮಕ್ಕಳಿಗೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪನ್ನ ನಾವು ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ರಕ್ತ ಚೆನ್ನಾಗಿ ಸೇರುತ್ತೆ ಆ್ಯಂಡ್ HB ಮಕ್ಕಳಿಗೆ ಕಡಿಮೆ ಇದ್ರೂ ಇನ್ಕ್ರೀಸ್ ಮಾಡುತ್ತೆ. ಈ ಒಂದು ಆಲೂಗೆಡ್ಡೆನ ನಾವು ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಅವಲಕ್ಕಿ ಮತ್ತು ಆಲೂಗೆಡ್ಡೆನ ಎರಡೂ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಅವಲಕ್ಕಿ ಮತ್ತು ಆಲೂಗೆಡ್ಡೆ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್. ಮಕ್ಕಳಿಗೆ ತುಂಬ ಚೆನ್ನಾಗಿ ನಾಲಿಗೆಗೆ ರುಚಿ ಕೊಡುತ್ತೆ ಆ್ಯಂಡ್ ಮಕ್ಕಳು ಊಟ ಮಾಡ್ತಿಲ್ಲ, ಊಟ ಮಾಡೋದಕ್ಕೆ ತುಂಬ ಹಠ ಮಾಡ್ತಿದ್ದಾರೆ ಅಂತ ಈ ಕಟ್ಲೆಟ್ನ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದು. ಈ ಎರಡನ್ನೂ ಅವಲಕ್ಕಿ ಮತ್ತು ಆಲೂಗೆಡ್ಡೆನ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನು ನಾವು ಮಕ್ಕಳಿಗೆ ಸ್ನ್ಯಾಕ್ ರೀತಿಯಲ್ಲೂ ಕೊಡ್ಬೋದು ಈವ್ನಿಂಗ್ ಟೈಮಲ್ಲಿ ಆ್ಯಂಡ್ ಬ್ರೇಕ್ಫಾಸ್ಟ್ ಸಹ ಕೊಡ್ಬೋದು. ಏನಕ್ಕಂತಂದರೆ ಆಲೂಗೆಡ್ಡೆ ಮಕ್ಕಳಿಗೆ ಹೊಟ್ಟೆನ ಫಿಲ್ ಮಾಡುತ್ತೆ. ಸೊ ನಾನು ಅದನ್ನು ಅದಿತಿಗೆ ಬ್ರೇಕ್ಫಾಸ್ಟ್ ಥರ ಕೊಟ್ಟಿದ್ದೆ. ಈ ರೀತಿ ಮಿಕ್ಸ್ ಆದಾಗ, ಈ ರೀತಿ ಫುಲ್ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಂಡಾಗ ನಮಗೆ ಈ ರೀತಿ ಇರುತ್ತೆ. ಇದು ನಾವು ಗೋಲ್ಗುಪ್ಪ ತಿನ್ನುವಾಗ ಮಿಕ್ಸ್ ಇರುತ್ತಲ್ಲ ಆ ರೀತಿ ಕಾಣಿಸ್ತಿದೆ ಅಲ್ವಾ, ಆಲೂ ಮಿಕ್ಸ್. ಎಸ್, ಇದು ಒಂಥರ ಅದೇ ರೀತಿ ಇರುತ್ತೆ. ನನಗಂತೂ ಈ ಕಟ್ಲೆಟ್ ಮಾಡುವಾಗ ನೆಕ್ಸ್ಟ್ ಟೈಮ್ ಆಚೆ ಹೋದಾಗ ಫಸ್ಟ್ ಗೋಲ್ಗಪ್ಪ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಏನಕ್ಕಂತಂದರೆ ಇದು ಮೋರ್ ಆರ್ ಲೆಸ್ ಗೋಲ್ಗಪ್ಪ ಮಿಕ್ಸ್ ಥರನೇ ಇರುತ್ತೆ ಅಲ್ವಾ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಟೀಸ್ ಆಗಿ ನಾವು ಮಾಡ್ಕೊಳ್ಬೇಕು. ಯಾವ ಶೇಪಾರ ಮಾಡ್ಕೊಳ್ಬೋದು, ಬಟ್ ಈ ಶೇಪ್ಗೆ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೋದು, ಶಾಲೋ ಫ್ರೈನ. ಕಟ್ಲೆಟ್ಸ್ನ ಡಿಫ್ರೆಂಟಾಗಿ ನಾವು ಮಾಡ್ಬೋದು. ವೆರಿ ಈಸಿ ಕಟ್ಲೆಟ್ ಮಾಡೋದು. ವೆಜಿಟೇಬಲ್ಸ್ನ ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕಟ್ಲೆಟ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ರವೆ ಯೂಸ್ ಮಾಡ್ಬೋದು ಸೀಸ್ನಿಂಗ್ಗೆ ಆ್ಯಂಡ್ ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಯಾವುದೇ ರೀತಿ ರವೆ ಯೂಸ್ ಮಾಡಿಲ್ಲ, ಜಸ್ಟ್ ಆಲೂಗೆಡ್ಡೆ ಮತ್ತು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದಂತಹ ಅವಲಕ್ಕಿನ ಮಿಕ್ಸ್ ಮಾಡಿ ಮಾಡ್ತಿರೋದು. ಬೇರೆ ರೀತಿಯಾದ ಈಸಿ ಕಟ್ಲೆಟ್ಸ್ನ ಬೇಕಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಆ ಕಟ್ಲೆಟ್ಸ್ ವೀಡಿಯೋನೂ ಸಹ ನಿಮಗೆ ಶೇರ್ ಮಾಡ್ತೀನಿ. ನಾನು ತೊಗೊಂಡಿದ್ದಂತಹ 1/2 ಬೌಲ್ ಅವಲಕ್ಕಿ ಮತ್ತು ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಕ್ವಾಂಟಿಟಿ 4 ಪ್ಯಾಟೀಸ್ ನನಗೆ ಆಯಿತು. ಇದು ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಆರಾಮಾಗುತ್ತೆ. ನಾನು ಬ್ರೇಕ್ಫಾಸ್ಟ್ಗೆ ಕೊಟ್ಟಿದ್ದೀನಿ, ನೀವು ಸ್ನ್ಯಾಕ್ಸ್ಗೂ ಕೊಡ್ಬೋದು. ಸ್ನ್ಯಾಕ್ಸ್ಗೆ ಕೊಡುವಾಗ ನಾವು ಬೇಬಿ ಪೊಟ್ಯಾಟೊ ಬರುತ್ತಲ್ಲ ಅದನ್ನು ಬಾಯ್ಲ್ ಮಾಡಿಕೊಂಡು, ನಾವು ಸ್ನ್ಯಾಕ್ಸ್ಗೆ ಯೂಶಲಿ ಮಕ್ಕಳು ಕಡಿಮೆನೇ ತಿಂತಾರೆ, ಸೊ ಆವಾಗ ನಾವು ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ಬಹುದು. ನೀವು ಈ ಸಿಂಪಲ್ ಕಟ್ಲೆಟ್ನ ಟ್ರೈ ಮಾಡಿ, ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಏನಕ್ಕಂತಂದರೆ ಇದನ್ನು ನಾವು ತುಪ್ಪದಲ್ಲಿ ನಾವು ಫ್ರೈ ಮಾಡ್ತೀವಿ ಆ್ಯಂಡ್ ತುಪ್ಪ ಖಂಡಿತವಾಗ್ಲೂ ಯಾವುದೇ ಊಟನೂ ಸಹ ಎನ್ಹ್ಯಾನ್ಸ್ ಮಾಡುತ್ತೆ ರುಚಿನ. ಹೆಂಚನ್ನ ಕಾಯ್ದಿಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ 4 ಪ್ಯಾಟೀಸ್ನ ಮಾಡ್ಕೊಂಡಿದ್ದಲ್ಲ ಅದನ್ನು ನಾನು ರೋಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಆಲೂಗೆಡ್ಡೆ ಕಂಪ್ಲೀಟಾಗಿ ಬಾಯ್ಲ್ ಆಗಿರೋದ್ರಿಂದ ತುಂಬ ಜಾಸ್ತಿ ಹೊತ್ತೇನೂ ಹಿಡಿಯೋದಿಲ್ಲ. ಅವಲಕ್ಕಿನೂ ಸಹ ನೆಂದಿರುತ್ತೆ. ಸೊ ಅವಲಕ್ಕಿನ ನೆನೆಸಿದ ತಕ್ಷಣ ನಾವು ಮಕ್ಕಳಿಗೆ ಹಾಲಲ್ಲಿ ಕೊಡ್ತೀವಲ್ಲ ಅದೇ ರೀತಿ ನೆನೆಸಿದ್ದನ್ನು ನಾನು ಇದಕ್ಕೆ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಉಪ್ಪು, ಗರಂ ಮಸಾಲ ಅಷ್ಟೇ ಹಾಕಿರೋದು. ಸೊ ಬೇಗ ಆಗಿಬಿಡುತ್ತೆ. ಇದನ್ನು ಒಂದು 3 ಮಿನಿಟ್ಸ್ ಆದಮೇಲೆ ನಾವು
ಇನ್ನೊಂದು ಸೈಡ್ಗೆ ನಾವು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಫ್ಲಿಪ್ ಮಾಡ್ಕೊಳ್ಬೇಕಾಗತ್ತೆ. ಟರ್ನ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಒಂದು ಪ್ಯಾಟೀಸು ಎಂಚ್ಗೆ ಕಚ್ಚಿರಬಾರ್ದು, ತಳ ಕಚ್ಚಿರಬಾರ್ದು. ಅದನ್ನು ಮೇಕ್ ಶ್ಯೂರ್ ಮಾಡಿಕೊಂಡು 4 ಸಹ ನಾವು ಫ್ಲಿಪ್ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಕಟ್ಲೆಟ್ಸ್ ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಏನಕ್ಕಂತಂದರೆ ಇದು ಯಾವುದೇ ರೀತಿ ಜಾಸ್ತಿ ಚ್ಯೂ ಮಾಡೋಂಗಿಲ್ಲ. ಆ್ಯಂಡ್ ಕಟ್ಲೆಟ್ಸ್ಗೆ ಹಾಕಿರುವಂತಹ ಸಿಂಪಲ್ ಮಸಾಲಾಸ್ ಮಕ್ಕಳಿಗೆ ಇಷ್ಟ ಆಗುತ್ತೆ. ಏನಕ್ಕಂತಂದರೆ ಆಬ್ವಿಯಸ್ಲಿ ಒಂದೊಂದು ಒಂದೊಂದು ಕಟ್ಲೆಟ್ ಮಾಡಿದಾಗೂ ಏನಾರ ಸ್ಪೆಷಲ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ಕಟ್ಲೆಟ್ ಇಷ್ಟ ಆಗುತ್ತೆ. ಈ ರೀತಿ 4 ಸಹ ನಾವು ಟರ್ನ್ ಮಾಡ್ಕೊಂಡ್ಮೇಲೆ ಇನ್ನೊಂದು 2 ಮಿನಿಟ್ಸ್ ನಾವು ರೋಸ್ಟ್ ಮಾಡಬೇಕು. ಆಲ್ರೆಡಿ ಎಲ್ಲ ಬಾಯ್ಲ್ಡ್ ಆಗಿರೋದ್ರಿಂದ 2 ಸೈಡ್ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಈ ರೀತಿ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ಕಟ್ಲೆಟ್ಸ್ನ ನಾನು ಟ್ರೈ ಮಾಡಿದ್ದೀನಿ ಆ್ಯಂಡ್ ಎಲ್ಲನೂ ಚೆನ್ನಾಗೇ ಬಂದಿದೆ. ಆ್ಯಂಡ್ ಕೆಲವು ಯಾವುದೋ ಒಂದು ಅದಿತಿ ಇಷ್ಟಪಟ್ಟಿಲ್ಲ, ಅದು ಬಿಟ್ಟರೆ ಎಲ್ಲ ಕಟ್ಲೆಟೂ ಅದಿತಿ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ವೆರಿ ಈಸಿ, ವೆರಿ ಸಿಂಪಲ್ ಕಟ್ಲೆಟ್ಸ್ನ ನಾವು ಮಕ್ಕಳಿಗೆ ಕೊಡಬಹುದು. ವೆಜ್ ಕಟ್ಲೆಟ್ ಕೊಡ್ಬೋದು, ಪನ್ನೀರ್ ಕಟ್ಲೆಟ್ ಕೊಡ್ಬೋದು. ನಿಮಗೂ ಈ ರೀತಿ ಡಿಫ್ರೆಂಟ್ ಕಟ್ಲೆಟ್ಸ್ ಬೇಕಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಡಿಫ್ರೆಂಟ್ ಕಟ್ಲೆಟ್ಸ್ನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಮಕ್ಕಳಿಗೆ ಕಟ್ಲೆಟ್ ಕೊಡೋದ್ರಿಂದ ಊಟನೂ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾಲ್ಗೆಗೆ ರುಚಿ ಸಿಕ್ಕಿದಾಗ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. 4 ಪ್ಯಾಟೀಸ್ ಅಂತಂದರೆ ಕಟ್ಲೆಟು ರೆಡಿ ಆಯಿತು. ಇದನ್ನು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಸ್ನ್ಯಾಕ್ ಕೊಟ್ಟಾಗ ನಾವು ಕಡಿಮೆ ಕ್ವಾಂಟಿಟಿ ಕೊಡಬೇಕು. ಊಟ ಥರ ಅಥವಾ ಬ್ರೇಕ್ಫಾಸ್ಟ್ ಥರ ಕೊಟ್ಟಾಗ ಈ ರೀತಿ ಒಂದು ಬಿಗ್ ಆಲೂಗೆಡ್ಡೆನ ನಾವು ಚೂಸ್ ಮಾಡ್ಕೊಳ್ಬೋದು. ಸೊ ಅದಿತೀಸ್ ಫೇವ್ರೆಟ್ ಕಟ್ಲೆಟ್ ರೆಡಿ ಆಯಿತು. ಆ್ಯಂಡ್ ಅವ್ರಿಗೆ ಬಿಸಿ ಆರಿದ ಮೇಲೆ ಕೊಡೋದಕ್ಕೆ ಶುರು ಮಾಡಿದೆ. ಇನಿಷಿಯಲಿ ನೋಡಿದ ತಕ್ಷಣ ಬೇಡ, ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಏನಕ್ಕಂತಂದರೆ ಚೆನ್ನಾಗಿಲ್ಲ ಅನ್ನೋ ವರ್ಡ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸೊ ಇನಿಷಿಯಲಿ ನೋಡಿದ ತಕ್ಷಣ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಟೇಸ್ಟ್ ಮಾಡಿದ ತಕ್ಷಣ ಅವ್ರ ಬಾಯಲ್ಲಿ ಫಸ್ಟ್ ವರ್ಡ್ ಬರೋದೇ ಸೂಪರ್ ಅಂತ. ಆವಾಗ ನನಗಂತೂ ತುಂಬ ಖುಷಿ ಆಗುತ್ತೆ. ಏನಕ್ಕಂತಂದರೆ ಮಕ್ಕಳು ಇಷ್ಟಪಟ್ಟು ಊಟ ಮಾಡ್ತಿದ್ದಾರೆ ಅಥವಾ ಇಷ್ಟಪಟ್ಟು ನಾವು ಏನೋ ಮಾಡೋದನ್ನು ತಿಂತಿದ್ದಾರೆ ಅಂತಂದರೆ ಆ ಖುಷಿನೇ ಬೇರೆ. ಸೊ ನೀವು ಈ ಕಟ್ಲೆಟ್ನ ಟ್ರೈ ಮಾಡಿ. ಆ್ಯಂಡ್ ಡಿಫ್ರೆಂಟ್ ಕಟ್ಲೆಟ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸಲ್ಲಿ. ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಖಂಡಿತವಾಗ್ಲೂ ನಾನು ಯಾವುದೆಲ್ಲ ಕಟ್ಲೆಟ್ಸ್ನ ಅದಿತಿಗೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡಿದ್ದೀನಿ, ಅದನ್ನೆಲ್ಲನೂ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆಲೂಗೆಡ್ಡೆ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ವೆಯ್ಟ್ ಗೇನ್ ಅನ್ನೋದು ಆಗುತ್ತೆ. ಆ್ಯಂಡ್ ಈ ಕಟ್ಲೆಟ್ಸ್ನ ನಾವು ಮಕ್ಕಳಿಗೆ 8 ತಿಂಗಳಿಂದ ಕೊಡೋದಕ್ಕೆ ಶುರು ಮಾಡ್ಬೋದು. 6 ತಿಂಗಳಿಂದ ಸಾಲಿಡ್ಸ್ನ ಶುರು ಮಾಡಿದಾಗ ಜಸ್ಟ್ ಆಲೂಗೆಡ್ಡೆನ ಬಾಯ್ಲ್ ಮಾಡಿ ಒಂದು ಸ್ವಲ್ಪ ತುಪ್ಪ, ಉಪ್ಪು, ಮೆಣಸು ಹಾಕಿ ನಾವು ಮಕ್ಕಳಿಗೆ ಕೊಡಬಹುದು. ಇನಿಷಿಯಲಿ ನೀವು ಮಕ್ಕಳಿಗೆ ಕಟ್ಲೆಟ್ ಮಾಡ್ತಿದ್ದೀರಾ ಅಂತಂದರೆ ಬರೀ ಆಲೂಗೆಡ್ಡೆನ ಬಾಯ್ಲ್ ಮಾಡಿಕೊಂಡು ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಒಂದು ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀವು ಕಟ್ಲೆಟ್ ಮಾಡಿ ಕೊಡ್ಬೋದು. ಆ್ಯಂಡ್ ಮಕ್ಕಳಿಗೆ 8 ತಿಂಗಳಾದಮೇಲೆ ನಾವು ಈ ಅವಲಕ್ಕಿನ ಶುರು ಮಾಡಬಹುದು. ಅವಲಕ್ಕಿ ಮತ್ತು ಆಲೂಗೆಡ್ಡೆ 2 ರಿಚ್ ಇನ್ ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಆಗಿರೋದ್ರಿಂದ 2 ಬೇಡ, ಬರೀ ಆಲೂಗೆಡ್ಡೆನ ನಾವು ಯೂಸ್ ಮಾಡ್ಕೊಳ್ಬಹುದು ಮಕ್ಕಳಿಗೆ. ನೀವು ಫಸ್ಟ್ ಯಾವುದೇ ಒಂದು ರೆಸಿಪಿನ ಟ್ರೈ ಮಾಡಿದಾಗ ಕಡಿಮೆ ಕ್ವಾಂಟಿಟಿನ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಇನಿಷಿಯಲಿ ಮಕ್ಕಳು ಜಾಸ್ತಿ ತಿನ್ನಲ್ಲ. ನಾವು ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಿದಾಗ ಮಕ್ಕಳ ಅಪೆಟೈಟು ಸಹ ಇನ್ಕ್ರೀಸ್ ಆಗುತ್ತೆ. ಮಧ್ಯ ನೀರು ಕೊಡೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಆಲೂಗೆಡ್ಡೆನ ನುಂಗುವಾಗ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಎಲ್ಲರಿಗೂ. ಅದು ಆಲೂಗೆಡ್ಡೆ ನುಂಗುವಾಗ ಅದೇ ರೀತಿ ಕಾಮನ್. ಸೊ ಅದಕ್ಕೋಸ್ಕರ ಮಧ್ಯದಲ್ಲಿ ನೀವು ನೀರು ಕೊಡಬಹುದು. ಎಸ್, ಇದಾಗಿತ್ತು ಈಸಿ ಕಟ್ಲೆಟ್ ರೆಸಿಪಿ. ಪೋಹಾ ಮತ್ತು ಆಲೂಗೆಡ್ಡೆನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಕಟ್ಲೆಟ್. ಆಲೂಗೆಡ್ಡೆನ ಬೇಯಿಸಿಟ್ಕೊಂಡ್ಬಿಟ್ರೆ ಒಂದು 5 ಮಿನಿಟ್ಸಲ್ಲಿ ಹೆಲ್ದಿ ಆ್ಯಂಡ್ ಈಸಿ ಕಟ್ಲೆಟ್ ರೆಡಿ ಆಗಿಬಿಡುತ್ತೆ. ಆಬ್ವಿಯಸ್ಲಿ ಮಕ್ಳಿಗೆ ಇಷ್ಟ ಆಗೇ ಆಗುತ್ತೆ. ನೀವು ಈ ಕಟ್ಲೆಟ್ನ ಟ್ರೈ ಮಾಡಿ. ನಿಮ್ಮ ಮಕ್ಕಳು ಇಷ್ಟಪಟ್ಟರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಏನಕ್ಕಂತಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆರಿ ಸಿಂಪಲ್, ಈಸಿ ಟು ಈಟ್ ಆಲ್ಸೋ. ಸೊ ಇದಕ್ಕೆ ನಾವು ತರಕಾರಿಗಳನ್ನೂ ಸಹ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳ ಫುಡ್ ರೆಸಿಪೀಸ್, ಬಾಣಂತಿಯರ ಆರೈಕೆ ಇರ್ಬೋದು, ಅವರ ಆರೋಗ್ಯ ಇರ್ಬೋದು, ಆ್ಯಂಡ್ ಬಾಣಂತಿಯರಿಗೆ ಮಕ್ಕಳಿಗೆ ಬೇಕಾಗಿರುವಂತಹ ಹೆಲ್ತ್ ಟಿಪ್ಸ್ ಇರ್ಬೋದು, ಆ್ಯಂಡ್ ಮಕ್ಕಳ ಬಗ್ಗೆ ಏನೇನೆಲ್ಲ ಮಾಹಿತಿ ಬೇಕು ಈ ಚಾನಲಲ್ಲಿ ನಾನು ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಹೇಗೆ ಈ ಕಟ್ಲೆಟ್ನ ನೀವು ಯೂಸ್ ಮಾಡಿದಾಗ ಮಗು ಹೇಗೆ ಇಷ್ಟಪಡ್ತು ಆ್ಯಂಡ್ ಹೇಗೆ ಬಂತು ಈ ಕಟ್ಲೆಟ್. ಏನಾರ ಸಜೆಷನ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಾನು ರಿಸೀವ್ ಮಾಡ್ತೀನಿ. ಇದಾಗಿತ್ತು ಈಸಿ ಕಟ್ಲೆಟ್. ಅವಲಕ್ಕಿ ಮತ್ತು ಆಲೂಗೆಡ್ಡೆನ ಬಳಸ್ಕೊಂಡು ಹೇಗೆ ಮಕ್ಕಳಿಗೆ 5 ಮಿನಿಟ್ಸಲ್ಲಿ ಕಟ್ಲೆಟ್ ಮಾಡಿಕೊಡ್ಬಹುದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ, ಇನ್ನೊಂದು ಮಾಹಿತಿ ಜೊತೆ ನಾನು ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್.